ಶ್ರೀನಿವಾಸ ಮೂರ್ತಿ ಅವರಿಗೆ ಮಾಜಿ ಶಾಸಕರಿಗೆ ಕಣ್ಣು ಕಾಣಲ್ವೇನೋ ಗೊತ್ತಿಲ್ಲ. ಅವರು 10 ವರ್ಷ ಸುಳ್ಳು ಹೇಳಿ ರಾಜಕೀಯ ಮಾಡ್ತಾರೆ. ಅಡ್ಜಸ್ಟ್ಮೆಂಟ್ ಆಗಿ ಬರೀ ರಂಗೋಲೆ ಬಿಟ್ಕೊಂಡು ಹೋಗ್ತಾವ್ರೆ. ಎನ್ ಶ್ರೀನಿವಾಸ್ ಅವರು ಅಂತ ಹೇಳ್ಕೊಂತಾವ್ರೆ. ಕೆಲಸ ಮಾಡಿಲ್ಲ. ಒಂದು ಬೋರ್ ಕೊಟ್ಟವ್ರಿ, ಒಂದು ಮನೆ ಕೊಟ್ಟವ್ರಿ. ಇವರು 10 ವರ್ಷ ಯಾರ ಮನೆಗೆ ಹೋಗಿದ್ರು, ಎಲ್ಲಿ ಬಿಟ್ಟಿದ್ರು, ಯಾವ ಊರು ವಿಲೇಜ್ಗೆ ಹೋಗಿದ್ರು ಗೊತ್ತಿಲ್ಲ. ಇವತ್ತು ಅವ್ರಿಗೆ ಕಣ್ಣಿಗೆ ಕಾಣ್ತದೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನಾನು ಸಹ ಮಾಧ್ಯಮ ಸ್ನೇಹಿತರಲ್ಲಿ ನೋಡಿದೆ. ಯಾಕೆಂದರೆ ಶ್ರೀನಿವಾಸ ಮೂರ್ತಿ ಅವರಿಗೆ ಮಾಜಿ ಶಾಸಕರಿಗೆ ಕಣ್ಣು ಕಾಣಲ್ವೇನೋ ಗೊತ್ತಿಲ್ಲ. ಅವರು 10 ವರ್ಷ ಸುಳ್ಳು ಹೇಳಿ ರಾಜಕೀಯ ಮಾಡ್ಕೊಂಡು ಹೋದರು. ಬರೀ ರಂಗೋಲೆ ಬಿಟ್ಕೊಂಡು ಹೋಗ್ತಾವ್ರೆ. ಎನ್ ಶ್ರೀನಿವಾಸ್ ಅವರು ಅಂತ ಹೇಳ್ಕೊಂತಾವ್ರೆ. ಅವರು ರಂಗೋಲೆ ಬಿಡ್ತಾವ್ರೆ ಅಂದರೆ ನನಗೆ ಓಟ್ ಹಾಕಿದರೆ ನನಗೆ ಹೆಣ್ಮಕ್ಳನ್ನ ಮಾತಾಡಿಸ್ಬೇಕು, ಅವ್ರ ಊರಾಗ ಏನು ಕೆಲಸ ಆಗಬೇಕು ಅನ್ನೋದನ್ನ ಹಳ್ಳಿಲೂ ಮನೆಗೆ ಹೋಗಿ ಅವರೇ ನಿಮ್ಗೆ ಏನು ಕೆಲಸ ಆಗಬೇಕಮ್ಮ ಅಂತ ಮಾತಾಡಿಸ್ಕೊಂಡು ಸಂಪ್ರದಾಯ ಪ್ರಕಾರವಾಗಿ ರಂಗೋಲಿಯನ್ನು ಬಿಡ್ತಾಯಿದ್ದಾರೆ. ಇವತ್ತು ಆ ಊರಲ್ಲಿ ನಾನೇ ಹೋಗಿದ್ದಾಗ ನಮ್ಮ ಊರಲ್ಲೇ ಇರ್ಬೋದು, ಶ್ರೀಶಕ್ತಿ ಭವನ ಬೇಕಾ, ನೀರಿನ ಘಟಕ ಬೇಕು, ಏನು ಬೇಕು ಹೇಳ್ರಮ್ಮ ನಿಮಗೆ ನಾನು ಮಾಡಿಕೊಡ್ತೀನಿ ಅಂತ ಹೋಗಿದ್ದಾರೆ. ಇವರು 10 ವರ್ಷ ಯಾರ ಮನೆಗೆ ಹೋಗಿದ್ರು, ಎಲ್ಲಿ ಬಿಟ್ಟಿದ್ರು, ಯಾವ ಊರು ವಿಲೇಜ್ಗೆ ಹೋಗಿದ್ರು ಗೊತ್ತಿಲ್ಲ. ಇವತ್ತು ಅವ್ರಿಗೆ ಕಣ್ಣಿಗೆ ಕಾಣ್ತದೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಸರ್, ಯಾವುದೇ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಖಂಡಿತ ಇವತ್ತು ಅಭಿವೃದ್ಧಿ ಬಗೆಗೆ ನಂಬರ್ 1 ಅಂತ ಹೇಳ್ಬೋದು. ಇವತ್ತು ನಮ್ಮ ಗಣೇಶನ ಗುಡಿಲಿ ಅವರೇ ಕಣ್ಣಾಗಿ ನೋಡ್ಬೋದು ಎಂಥ ಡಬಲ್ ರೋಡು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ರಸ್ತೆಯನ್ನು ನೋಡ್ಬೋದು. ಮತ್ತು ನಮ್ಮ ಬಿಲ್ಮಂಗಲ ರಸ್ತೆಯನ್ನು ನೋಡ್ಬೋದು. ತ್ಯಾಮಗೊಂಡ್ಲು ರೋಡ್ನ ಡಬಲ್ ರಸ್ತೆ ಇವತ್ತು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ನಮ್ಮ ಟೌನಲ್ಲೂ ಇಲ್ಲ ಇದರಲ್ಲಿ ಅಂಥ ರಸ್ತೆಯನ್ನು ಮಾಡ್ತಾಯಿದ್ದಾರೆ. ಶಿವಗಂಗಿ ರೋಡ್ ಇರ್ಬೋದು, ಮತ್ತು ನಮ್ಮ ಕೆಂಪಿಂಗನಹಳ್ಳಿ ರೋಡಲ್ಲಿ ಪೂಜೆ ಮಾಡಿದ್ದಾರೆ. ಸುಮಾರು ಸಾವಿರಾರು ಕೋಟಿ ಪೂಜೆ ಮಾಡ್ತಾರೆ. ಅದು ಯಾಕೆ ಸುಳ್ಳು ಹೇಳ್ಕೊಂಡು ರಾಜಕೀಯ ಮಾಡ್ಕೊಂಬರ್ತಾರೆ ಅವರು 10 ವರ್ಷ? ಯಾಕೆಂದರೆ ಅವರು ಸುಳ್ಳು ಹೇಳ್ಕೊಂಡೇ ಬಂದ್ಬಿಟ್ರು, ಸುಳ್ಳು ಹೇಳ್ಕೊಂಡು ಮಾಡ್ಕೊಂಬಂದರು. ಅದಕ್ಕೂ ನಮ್ಮ ನೆಲಮಂಗಲ ತಾಲೂಕು ಜನಕ್ಕೆ ಇದು ಮಾಡ್ಕೊಂಬಂದರು. ಅದು ಕೇಳೋ ಹೇಳಬೇಕು ಅಂದರೆ ವಿಶೇಷವಾಗಿ ನಮ್ಮ ಮಕ್ಕಳಿಗರಿಗಂತೂ ಅವ್ರು ಏನೂ ಮಾಡಲಿಲ್ಲ. ನಮ್ಮ ಭವನ ಕಟ್ಕೊಡ್ತೀನಿ ಅಂತ ಹೇಳಿದ್ರು, ಒಂದು ಭವನನೂ ಕೊಟ್ಟಲಿಲ್ಲ, ಒಂದು ಜಾಗನೂ ಕೊಟ್ಟಲಿಲ್ಲ. 14 ತಿಂಗಳು JDS ಸರ್ಕಾರ ಇತ್ತು. ಸರ್ಕಾರ ಇದ್ದಾಗ ಕೆಂಪೇಗೌಡರು ಜಯಂತಿಲಿ ಬಂದು ನಾನು 10 ಕೋಟಿ ತಂದುಬಿಟ್ಟಿದ್ದೀನಿ ಅಂತ ತೋರಿಸಿದ್ರು. ಇದುವರೆಗೂ 1 ಕೋಟಿನೂ ಇಲ್ಲ, ಏನೂ ಮಾಡಲಿಲ್ಲ. ಇವತ್ತು ಬೇಕು ಅಂತ ನಮ್ಮ ಮಕ್ಕಳಿಗರಿಗೆ ಖಂಡಿತವಾಗ್ಲೂ ಸುಳ್ಳು ಹೇಳ್ಕೊಂಡು ಒಕ್ಕಲಿಗರ ಕೈಲಿ ಓಟ್ ಹಾಕ್ಸ್ಕೊಂಡ್ರೆ ಹೊರತು ಒಕ್ಕಲಿಗರು 5 ಪೈಸೆ ಕೆಲಸ ಮಾಡಲಿಲ್ಲ. ನಮ್ಮ ಎನ್ ಶ್ರೀನಿವಾಸ್ ಅವರು ಇವತ್ತು ಎಂಥ ನಮ್ಮ ಜಾಗವನ್ನು ಮಾಡಿಕೊಟ್ಟಿದ್ದಾರೆ. ಒಕ್ಕಲಿಗರ ಜನಾಂಗಕ್ಕೆ 15 ಕೋಟಿ ರೂಪಾಯಿ ಆಗಲಿ ನಾನು ಚೌಟ್ರಿ ಕಟ್ಸ್ಕೊಡ್ತೀನಣ್ಣ, ನಾನು ಸ್ವಂತ ಹಣ ಕಟ್ಕೊಡ್ತೀನಣ್ಣ, 1 ಕೋಟಿ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಇವತ್ತು ಎಂತೆಂಥ ರಸ್ತೆ ಅಭಿವೃದ್ಧಿ ಆಗ್ತವೆ. ಅದು ಯಾಕೆ ಆ ಥರ ಸುಳ್ಳು ಹೇಳ್ತಾರೆ ಅಂತ ಒಂದೂ ಗೊತ್ತಿಲ್ಲ ಅವ್ರಿಗೆ. ಕಣ್ಣಾಗ ಕಾಣ್ತಾ ಐತೆ. ಇವತ್ತು ತ್ಯಾಮಗೊಂಡ್ಲು ರಸ್ತೆಗೆ ನೀಟಾಗಿ ಹೋದರೆ ಯಾವ ಥರ 4 ಪಥ ರಸ್ತೆ ಆಗ್ತೈತೆ. ನಮ್ಮ ಗಣೇಶನ ಗುಡಿ ರಸ್ತೆ ಆಲೆ ಕಂಪ್ಲೀಟ್ ಆಗಿಬಿಟ್ಟೈತೆ. ಬಿಲ್ಮಂಗಲ ರಸ್ತೆ ಕಂಪ್ಲೀಟ್ ಆಗೈತೆ. ನಮ್ಮ ಕೆಂಪಿಂಗನಹಳ್ಳಿ ರಸ್ತೆ ಕಂಪ್ಲೀಟ್ ಆಗ್ತೈತೆ. ಇಷ್ಟೆಲ್ಲ ಅವ್ರಿಗೆ ಕಣ್ಣಿಗೆ ಕಾಣಲ್ವೇನೋ ಗೊತ್ತಿಲ್ಲ. ಅದರಲ್ಲೂ ವಿಶೇಷವಾಗಿ ಈಗ ಶ್ರಾವಣದಲ್ಲಿ ಬಿಲ್ಮಂಗಲ ಕೆರೆಗೆ 18 ಕೋಟಿ ರೂಪಾಯಿ ಹಾಕಿದ್ದಾರೆ ಕೆರೆ ಡೆವಲಪ್ಮೆಂಟ್ಗೆ. ನೆಲಮಂಗಲ ಕೆರೆಗೆ 12 ಕೋಟಿ ರೂಪಾಯಿ ಹಾಕಿದೆ. ಇದೇನು ಕಾಣ್ತಾ ಇಲ್ಲ ಅವ್ರಿಗೆ, ಬರೀ ಸುಳ್ಳು ಹೇಳ್ತಾವ್ರೆ. ಸುಮಾರು 1500 ಕೋಟಿ ಇವತ್ತು ನಮ್ಮ ಸಿದ್ರಬೆಟ್ಟದ ರಸ್ತೆ ಹೋಗಿ ನೋಡ್ಬೋದು. ಅವರು ಹೆಂಗೆ ರಸ್ತೆ ಇದೆ ಅಂತ ಹೇಳ್ಬಿಟ್ಟು ಡಬಲ್ ರಸ್ತೆ ಆಗಿದೆ. ಅದು ಕಣ್ಣಿಗೆ ಕಾಣ್ತಾ ಇಲ್ವಾ ಅವ್ರಿಗೆ? ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡಬೇಕು. ಮಾಡಲಿ, ಅವ್ರಿಗೆ ಹೆಂಗೆ ಹೇಳಬೇಕು ಅಂತ ಅವ್ರಿಗೂ ಜನ ತಿಳಿಸ್ತಾರೆ, ಮುಂದೆ ಉತ್ತರ ಕೊಡ್ತಾರೆ ಜನ. ಇವತ್ತು ಸ್ವಾತಂತ್ರ್ಯೋತ್ಸವದಿಂದ ಬಂದಾಗಿಂದ ಸೋಲೂರನ್ನ ಸೇರ್ಪಡೆಕ್ಕಾಗಲಿಲ್ಲ. 10 ವರ್ಷದಿಂದ ಇದ್ದರು. ಇವತ್ತು ಅವ್ರಿಗೆ ಬರೀ 2.5 ವರ್ಷಕ್ಕೇ ಸೋಲೂರನ್ನ ನೆಲಮಂಗಲ ತೋರಿಸಿ ಇವತ್ತು ಪಾಣಿಯಿಂದ ಹಿಡ್ದು ರಿಜಿಸ್ಟ್ರೇಷನ್ ನಡೀತಾ ಇತ್ತು. ಆಲ್ರೆಡಿ ರಿಜಿಸ್ಟರ್ ಆಗ್ತಾರೆ. ಜನಕ್ಕೆಲ್ಲ ರಾಮನಗರಕ್ಕೆ ಹೋಗಿ ಅವ್ರು ಕಾಯ್ತಾ ಇದ್ರು. ಎಷ್ಟು ಅವರು ಅನುಭವಿಸ್ತಾ ಇದ್ರು ಅಂತ ಅವ್ರಿಗೆ ಗೊತ್ತು. ಅದನ್ನು ಇವತ್ತು ಜನ ಶ್ರೀನಿವಾಸರಿಗೆ ಕೈ ಮುಗಿತಾವ್ರೆ, ನಮ್ಗೆ ಒಳ್ಳೆ ಕೆಲಸ ಮಾಡಿಕೊಟ್ಟವ್ರಪ್ಪ, ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂತ. ಇವತ್ತು ಒಳಚರಂಡಿ, ಇವತ್ತು ನೆಲಮಂಗಲದಲ್ಲಿ ಒಳಚರಂಡಿ ಮಾಡ್ತೀನಿ ಅಂತ 10 ವರ್ಷದಿಂದ ಸುಳ್ಳು ಹೇಳ್ಕೊಂಬಂದರು. ಒಳಚರಂಡಿ ಮಾಡಲಿಲ್ಲ, ಒಳಚರಂಡಿ ಮಾಡಿದ್ರು. ಕಾವೇರಿ ವಾಟರ್ ಮಾಡ್ತಾ ಇದ್ದಾರೆ. ಅವರು ಎಂತೆಂಥ ಯೋಜನೆಗಳನ್ನು ತಂದಿದ್ದಾರೆ. ಇವತ್ತು ನಮ್ಗೆ ಹೇಳಬೇಕು ಅಂದರೆ ನಮ್ಮ ಗೌಡ್ರ DK ಶಿವಕುಮಾರ್ ಅವ್ರನ್ನ CM ಮಾಡಿ ಅವರು ಮಾತು ನಡೆದಂತೆ ನನಗೆ B ಫಾರಂ ಕೊಟ್ಟಿದ್ರಣ್ಣ, ಅವ್ರ ಹಿಂದೆ ಇರ್ತೀನಿ ಅಂತ ಹೇಳ್ಬಿಟ್ಟು CM ಮಾಡಿ ಅವ್ರು ತೋರಿಸಿದ್ದಾರೆ. ಆ ಥರ MLA ನಾವು ಇದುವರೆಗೂ ನೋಡಿಲ್ಲ. ಅಂಥ MLAನ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀನಿವಾಸ ಮೂರ್ತಿ ಅವರೇ, ನಿಮ್ಮ ಥರ ಯಾವುದು ಸುಳ್ಳು ಹೇಳ್ಕೊಂಡು ರಾಜಕೀಯ ಮಾಡಿಲ್ಲ. 10 ವರ್ಷ ನಂಬರ್ 1 ಕೆಲಸ ಮಾಡ್ತಿದ್ದಾರೆ. ಸದ್ಯದಲ್ಲೇ ನೀನು ನೋಡ್ಬೋದು, ನೀನೇ ಹೋಗಿ. ನೀವೆಲ್ಲ ರಂಗಲ್ಲ ಬಿಟ್ಕೊಂಡು ಹೆಣ್ಮಕ್ಳ ಜೊತೆಗೆ 5 ಪೈಸೆ ಕೆಲಸ ಮಾಡಿಲ್ಲ ಅಂತ ಹೇಳ್ತಿರಲ್ಲ, ಆ ಮಾತನ್ನ ನೀವು ದಯವಿಟ್ಟು ವಾಪಸ್ ತಗೊಳ್ಳಿ. ಖಂಡಿತವಾಗ್ಲೂ ಇಲ್ಲ. ಶ್ರೀನಿವಾಸಪುರದ ಹತ್ರ ಸರ್ವೆ ನಂಬರ್ 89ರಲ್ಲಿ 1 ಎಕರೆ 20 ಗುಂಟೆ ಜಾಗವನ್ನು ಒಕ್ಕಲಿಗರ ಜನಾಂಗಕ್ಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊಡ್ತೀನಿ ಅಂತ ಹೇಳೋರು. ಅದು ಒಕ್ಕಲಿಗರು ಒಬ್ಬರಿಗೆ ಅಂತಲ್ಲ, SC ಜನಾಂಗಕ್ಕೆ 1 ಎಕರೆ 20 ಗುಂಟೆ, ತಿಗಳರಿಗೆ 1 ಎಕರೆ 20 ಗುಂಟೆ, ಲಿಂಗಾಯತರಿಗೆ 1 ಎಕರೆ 20 ಗುಂಟೆ, ಇತರ ಜನಾಂಗಕ್ಕೂ 10 ಗುಂಟೆ 20 ಗುಂಟೆ ಮಾಡಿಕೊಡ್ತೀನಿ ಅಂತ ಸದ್ಯದಲ್ಲೇ ಆಗ್ತಿರೋದು. ಆ ಯಪ್ಪ ಏನು ನುಡಿದಿರ್ತಾನೆ ಅದು ಖಂಡಿತವಾಗಿ ಕೆಲಸ ಮಾಡೇ ಮಾಡ್ತಾರೆ. ಇಡೀ ರಾತ್ರಿ ಹಗಲು ಕೆಲಸ ಮಾಡ್ತಾರೆ ಯಪ್ಪ. ಬೆಳಿಗ್ಗೆ 8:00ವರೆಗೆಲ್ಲ ಊರುಗಳಲ್ಲಿ ಇದ್ದು ವಿಲೇಜ್ಗಳಲ್ಲಿ 12 ಗಂಟೆ 1 ಗಂಟೆ ಆಗಿ ಎಲ್ಲ ಆಫೀಸ್ಗಳಲ್ಲಿ ತಿರುಗಿ ನೆಲಮಂಗಲ ತಾಲೂಕಲ್ಲಿ ಯಾವ್ಯಾವ
ಈ ಇಲಾಖೆಯಲ್ಲಿ ಕೆಲಸ ತರಬೇಕು ಅಂತ ಓಡಾಡ್ತಾವ್ರೆ. ಯಾವ ಇಲಾಖೆಯಲ್ಲಿ ತರಬೇಕು, ಎಲ್ಲಿ ತರಬೇಕು ಅಂತ ಕೆಲಸ ತರೋದ್ರಲ್ಲಿ ನಂಬರ್ 1 ಕೆಲಸ ಆಗ್ತದೆ. ಇವತ್ತು 1,500 ಕೋಟಿ ಶ್ರೀನಿವಾಸ ಮೂರ್ತಿ ಅವರೇ, 1,500 ಕೋಟಿ ಕೆಲಸ ಆಗಿದೆ. ನೀವು ಸುಳ್ಳು ಹೇಳೋದನ್ನ ಬಿಡಿ.